ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ವಸುದೈವ ಕುಟುಂಬಕಂ ಅನ್ನುವಂಥದ್ದು ತುಂಬ ಅದ್ಭುತವಾದಂಥ ಒಂದು ವಿಚಾರ. ಒನ್ ವರ್ಡ್ ಒನ್ ಫ್ಯಾಮಿಲಿ ಅನ್ನುವಂಥದ್ದು ತುಂಬ ಒಂದು ಇನ್ಸ್ಪಿರೇಷನಲ್ ಆಗಿತ್ತು ನನಗೆ. ಇವತ್ತಿನ ದಿನ ನಾನು ಏನನ್ನು ನೋಡಿದೆ, ಏನು ಅಡ್ರೆಸ್ ಮಾಡಿದೆ, ಏನು ಅನುಭವಿಸಿದೆ, ಸುಮಾರಷ್ಟು ವಿಚಾರಗಳನ್ನು, ಸುಮಾರಷ್ಟು ಅನುಭವಗಳನ್ನು ಶಬ್ದದಲ್ಲಿ ಹೇಳೋದು ತುಂಬ ಕಷ್ಟ. ನಾವು ಅನುಭವಿಸ್ಕೊಂಡೇ ಹೋಗ್ತೀವಿ. ಹಾಗಾಗಿ ನನಗೆ ಶಬ್ದಗಳು ಕಮ್ಮಿ ಆಗ್ಬೋದು, ಆದರೆ ನನ್ನ ಅನುಭವ ತುಂಬ ದೊಡ್ಡದಾಗಿದೆ. తెలీదు శివుడా భక్తి మార్గము, తెలీదు శివుడా భక్తి మార్గము, గుండెలాడిండాను దైవ రూపము. ಆಹಾರ, ಜ್ಞಾನ, ಆರೋಗ್ಯ ಅನ್ನೋದು ಮನುಷ್ಯನಿಗೆ ತುಂಬ ಮುಖ್ಯ. ಮತ್ತು ಒಂದು ಸ್ವಸ್ಥ ಸಮಾಜಕ್ಕೆ, ಒಂದು ಆರೋಗ್ಯಕರವಾದಂಥ ಸಮಾಜಕ್ಕೆ ದೊಡ್ಡ ಅಡಿಪಾಯ ಆಗುತ್ತೆ. ಸಮಾಜ ಅದ್ರ ಜೊತೆಗೆ ಬೆಳೀತಾ ಹೋಗುತ್ತೆ, ಮನುಷ್ಯನೂ ಅದ್ರ ಜೊತೆ ಬೆಳೀತಾ ಹೋಗ್ತಾನೆ ಅಂತ ನಾವು ನಂಬ್ತೀವಿ. ಸೊ ಎಲ್ಲ ಒಟ್ಟಾರೆ ವಿಚಾರವನ್ನು ಒಂದು ಸ್ಪಿರಿಚುವಲ್ ಆಗಿ ಆಗ್ಬೋದು, ಸಮಾಜಕ್ಕೆ ಸೇವೆ ಮುಖಾಂತರ ಆಗ್ಬೋದು, ಒಂದು ವಿದ್ಯಾದಾನ, ಅನ್ನದಾನ ಎಲ್ಲವನ್ನು ಮಾಡೋ ಮುಖಾಂತರ ಸದ್ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಇಡೀ ಆದಂಥ ಒಂದು ಸಂಸ್ಥೆ, ಒಂದು ಗ್ರಾಮವೇ ಒಂದು ಸೃಷ್ಟಿಯಾಗಿರುವಂಥದ್ದು ತುಂಬ ಅದ್ಭುತ. ಇಲ್ಲಿ ಫ್ರೀ ಎಜುಕೇಷನ್ ಕೊಡ್ತಿರೋದಾಗ್ಬೋದು, ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಹಾಸ್ಪಿಟಲ್, ಫ್ರೀ ಹಾಸ್ಪಿಟಲ್, ಅದರಲ್ಲಿ ಹೈಲಿ ಇಕ್ವಿಪ್ಡ್, ಅಂದರೆ ಒಂದು ರಿಚೆಸ್ಟ್ ಹಾಸ್ಪಿಟಲ್ ಬಡವರಿಗೆ ಅನ್ನೋ ಥರದ ಒಂದು ಯೋಚನೆ ಅಂತ ಅನಿಸ್ತು ನನಗೆ. ಎಲ್ಲ ಇಕ್ವಿಪ್ಮೆಂಟ್ ಆಗ್ಬೋದು, ತುಂಬ ಡಾಕ್ಟರ್ಸ್ಗಳು ಇಲ್ಲೇ ಓದಿ ಇಲ್ಲೇ ಸೇವೆಯನ್ನು ಮಾಡ್ತಿರುವಂತಹ ಅದ್ಭುತ ಕ್ವಾಲಿಫೈಡ್ ಡಾಕ್ಟರ್ಸ್ಗಳನ್ನು ನಾನು ಭೇಟಿಯಾದೆ. ಐ ಥಿಂಕ್ ಹೊರಗಡೆ ಸಮಾಜಕ್ಕೆ ಇದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ, ಅಥವಾ ಅವ್ರಿಗಿನ್ನೂ ತಲುಪಿಲ್ಲ ಅಂತ ಅನಿಸುತ್ತೆ ನನಗೆ. ತಲುಪಿದರೆ ಎಷ್ಟೋ ಜನರಿಗೆ ಇದರ ಸೇವೆಯನ್ನು ಪಡೆಯುವಂಥ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಹೆಚ್ಚು ಜನರಿಗೆ ತಲುಪಲಿ, ಬಂದು ಇಲ್ಲಿ ಸಮಾಜಮುಖಿ ಕೆಲಸವನ್ನು ಸದ್ಗುರುಗಳು ಏನು ಮಾಡ್ತಾ ಇದ್ದಾರೆ ಅದರ ಅನುಭವಗಳನ್ನು, ಅದರ ಅವಕಾಶಗಳನ್ನು ಅವರು ಪಡೀಲಿ ಅಂತ ನಾನು ಭಾವಿಸ್ತೇನೆ. ವೆರಿ ರೇರ್ ಆ ಥರ ಗುರುಗಳನ್ನು ಭೇಟಿಯಾಗುವಂಥ ಅವಕಾಶ, ಮತ್ತು ಅವರ ಮಾರ್ಗದರ್ಶನ, ಅವ್ರ ಜೊತೆಗಿನ ಇಂಟ್ರ್ಯಾಕ್ಷನ್, ಮಾತುಕತೆಗಳು ಒಂದು ಒಳ್ಳೆಯ ಒಂದು ಅದ್ಭುತ ಅನುಭವವನ್ನು ಕೊಡ್ತು ನನಗೆ. ತುಂಬ ಖುಷಿ ಆಯಿತು. ಸೊಸೈಟಿಯಲ್ಲಿ ಏನು ನಡೀತಾ ಇದೆ, ಸಮಾಜಕ್ಕೆ ಏನು ಬೇಕು, ರೈತರ ಬಗ್ಗೆ ಇರುವಂಥ ಕಾಳಜಿ ಆಗ್ಬೋದು, ಒಂದು ರೈತರಿಗೆ ಅವ್ರ ಕಡೆಯಿಂದ ಆಗ್ತಿರುವಂಥ ಸಹಾಯ ಆಗ್ಬೋದು, ಸಮಾಜಮುಖಿಯಾಗಿ ಅವರ ಯೋಚನೆಗಳಾಗ್ಬೋದು, ಎಲ್ಲವೂ ತುಂಬ ಅದ್ಭುತ ಇನ್ಸ್ಪಿರೇಷನಲ್ ಆಗಿತ್ತು. ಸೊ ಐ ಥಿಂಕ್ ತುಂಬ ಟೈಮ್ ಆಯಿತು ಇಲ್ಲಿ ಬರೋದಕ್ಕೆ. ನಾನು ಸಿನಿಮಾದಲ್ಲೇ ಹೇಳಿದ ಒಂದು ಡೈಲಾಗ್, ಬಂದದ್ದು ಸ್ವಲ್ಪ ತಡ ಆಯಿತಾ ಅಂತ. ಸೊ ಆದರೆ ಮತ್ತೆ ಬರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.